ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನ್ಯೂಜಿಲ್ಯಾಂಡ್ ಪ್ರಪಂಚದ ನಕ್ಷೆಯ ದಕ್ಷಿಣ ತುದಿಯಲ್ಲಿರುವ ಒಂದು ಅದ್ಭುತ ಲೋಕವೇ ನ್ಯೂಜಿಲ್ಯಾಂಡ್. ಇದನ್ನ ಪ್ರಕೃತಿಯ ಸ್ವರ್ಗ ಎಂದು ಕರೆಯಲಾಗುತ್ತೆ. ಇಲ್ಲಿನ ವಿಶಾಲವಾದ ಹುಲ್ಲುಗಾವಲುಗಳು, ಹಿಮದಿಂದ ಮುಚ್ಚಿದ ಪರ್ವತಗಳು ಮತ್ತು ವಿಶ್ವದ ಅತ್ಯಂತ ಪ್ರಾಮಾಣಿಕ ಜನರಿರುವ ಈ ದೇಶದ ವೈಶಿಷ್ಟ್ಯವೇ ಅತೀಂದ್ರಿಯ ಅಂದರೆ ತಪ್ಪಾಗಲಾರದು. ಆದರೆ ಈ ಸುಂದರ ದೇಶದ ಮಣ್ಣಿನಡಿಯಲ್ಲಿ ಒಂದು ರಹಸ್ಯ ಅಡಗಿದೆ. ಸಾಮಾನ್ಯವಾಗಿ ನಾವು ಈ ದ್ವೀಪವನ್ನ ಬ್ರಿಟಿಷರದ್ದೋ ಅಥವಾ ಅಲ್ಲಿನ ಹಕ್ಕಾ ಡ್ಯಾನ್ಸ್ ಫೇಮಸ್ ಮಾಡಿರುವ ಮಾವೋರಿ ಜನರದ್ದೋ ಎಂದು ಭಾವಿಸ್ತೇವೆ. ಆದರೆ ಇತಿಹಾಸದ ಪುಟಗಳಲ್ಲಿ ಯಾರೂ ಗಮನಿಸದ ಒಂದು ನಿಗೂಢವಾದ ಅಧ್ಯಾಯವಿದೆ. ಬ್ರಿಟಿಷರು ಈ ದ್ವೀಪಕ್ಕೆ ಕಾಲಿಡುವ ನೂರಾರು ವರ್ಷಗಳ ಮೊದಲೇ ಸಾವಿರಾರು ಕಿಲೋಮೀಟರ್ ದೂರದ ಸಮುದ್ರವನ್ನು ದಾಟಿ ಭಾರತೀಯರು ಅಲ್ಲಿಗೆ ತಲುಪಿದ್ರು ಅನ್ನೋ ಇಂಟ್ರೆಸ್ಟಿಂಗ್ ಮಾಹಿತಿ ಇತ್ತೀಚೆಗೆ ಹೊರಬೀಳ್ತಿದೆ. 1836ರಲ್ಲಿ ನ್ಯೂಜಿಲ್ಯಾಂಡ್ನ ಕಾಡೊಂದರಲ್ಲಿ ಪತ್ತೆಯಾದ ಒಂದು ಕಂಚಿನ ಗಂಟೆ ಇಡೀ ಜಗತ್ತಿನ ಇತಿಹಾಸಕಾರರ ನಿದ್ದೆಗೆಡಿಸಿತ್ತು. ಯಾಕಂದ್ರೆ ಆ ಗಂಟೆಯ ಮೇಲೆ ಕೆತ್ತಲಾಗಿರೋದು ತಮಿಳು ಅಕ್ಷರಗಳು. ಹಾಗಾದ್ರೆ ಬ್ರಿಟಿಷರಿಗಿಂತ ನೂರಾರು ವರ್ಷಗಳ ಮೊದಲೇ ಭಾರತೀಯರು ನ್ಯೂಜಿಲ್ಯಾಂಡ್ಗೆ ಹೋಗಿದ್ರ? ತಮಿಳು ಅಕ್ಷರಗಳನ್ನು ಕೆತ್ತಿಸಿರುವ ಆ ಗಂಟೆ ಸಿಕ್ಕಿದ ಹೇಗೆ? ಅದು ಸಾಬೀತು ಮಾಡ್ತಿರುವ ಇತಿಹಾಸದ ಕುರುಹುಗಳೇನು? ಅಷ್ಟಕ್ಕೂ ಏನಿದು ಗಂಟೆಯ ರಹಸ್ಯ ಅಂತ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ನ್ಯೂಜಿಲ್ಯಾಂಡ್ ದೇಶವನ್ನ ಕಂಡುಹಿಡಿದ ಇತಿಹಾಸದ ಕಥೆ ಅತ್ಯಂತ ರೋಚಕವಾಗಿದೆ. ಈ ಸುಂದರ ದೇಶವನ್ನ ಒಂದೇ ಹಂತದಲ್ಲಿ ಯಾರೋ ಒಬ್ಬರು ಕಂಡುಹಿಡಿಯಲಿಲ್ಲ. ಬದಲಾಗಿ 3 ಪ್ರಮುಖ ಹಂತಗಳಲ್ಲಿ ಈ ದೇಶದ ಶೋಧನೆಯಾಯಿತು. ನ್ಯೂಜಿಲ್ಯಾಂಡನ್ನ ಮೊಟ್ಟ ಮೊದಲು ಪತ್ತೆ ಹಚ್ಚಿ ಅಲ್ಲಿ ನೆಲೆಸಿದವರು ಪಾಲಿನೇಷ್ಯಾದ ಸಾಹಸಿ ನಾವಿಕರು. ಇವರನ್ನೇ ಇಂದು ಮಾವೋರಿ ಎಂದು ಕರೆಯಲಾಗುತ್ತೆ. ಇವರು ನಕ್ಷತ್ರಗಳು, ಸಮುದ್ರದ ಅಲೆಗಳು ಮತ್ತು ಪಕ್ಷಿಗಳ ಹಾರಾಟವನ್ನು ಗಮನಿಸುತ್ತಾ ಸಣ್ಣ ದೋಣಿಗಳಲ್ಲಿ ಸಾವಿರಾರು ಕಿಲೋಮೀಟರ್ ಪೆಸಿಫಿಕ್ ಸಾಗರವನ್ನ ದಾಟಿ ಬಂದರು. ಕ್ರಿಸ್ತಶಕ 1250 ಮತ್ತು 1300ರ ಮಧ್ಯೆ ಕುಪೆ ಎಂಬ ನಾಯಕ ಈ ದ್ವೀಪವನ್ನ ಮೊಟ್ಟ ಮೊದಲಿಗೆ ಕಂಡನೆಂಬುದು ಅಲ್ಲಿನ ಜನರ ನಂಬಿಕೆ. ಆತ ಈ ದೇಶಕ್ಕೆ ಆಟಿಯೋರೋವಾ ಅಂದ್ರೆ ಬಿಳಿ ಮೋಡಗಳ ನಾಡು ಅಂತ ಹೆಸರಿಟ್ಟ. ಇನ್ನು ಯುರೋಪಿಯನ್ನರ ಪೈಕಿ ನ್ಯೂಜಿಲ್ಯಾಂಡ್ ತೀರವನ್ನ ಮೊದಲು ಕಂಡವರು ಡಚ್ ನಾವಿಕ ಅಬೆಲ್ ಟಾಸ್ಮನ್. ಡಿಸೆಂಬರ್ 13, 1642ರಲ್ಲಿ ದಕ್ಷಿಣದ ದೊಡ್ಡ ಖಂಡವನ್ನ ಹುಡುಕುತ್ತಾ ಬಂದ ನ್ಯೂಜಿಲ್ಯಾಂಡ್ನ ದಕ್ಷಿಣ ದ್ವೀಪದ ತೀರವನ್ನ ಈತ ಕಂಡುಕೊಂಡ. ಆದರೆ ದಡಕ್ಕಿಳಿಯುವ ಪ್ರಯತ್ನದಲ್ಲಿ ಸ್ಥಳೀಯ ಮಾವೋರಿ ಜನರೊಂದಿಗೆ ಸಂಘರ್ಷ ಉಂಟಾಯಿತು. ಈ ವೇಳೆ ಟಾಸ್ಮನ್ ತನ್ನ ಕೆಲವು ನಾವಿಕರನ್ನ ಕಳೆದುಕೊಳ್ಬೇಕಾಯಿತು. ಇದರಿಂದ ಹೆದರಿದ್ದ ಟಾಸ್ಮನ್ ದ್ವೀಪಕ್ಕೆ ಕಾಲಿಡದೆ ವಾಪಸ್ ಹೊರಟು ಹೋದ. ಆದರೂ ಈತನ ನೆನಪಿಗಾಗಿ ಅಲ್ಲಿನ ಒಂದು ಸಮುದ್ರಕ್ಕೆ ಟಾಸ್ಮನ್ ಸಮುದ್ರ ಎಂದು ಹೆಸರಿಡಲಾಗಿದೆ. ಈತನ ಬಳಿಕ ಬ್ರಿಟಿಷ್ ನಾವಿಕ ಜೇಮ್ಸ್ ಕುಕ್ ನ್ಯೂಜಿಲ್ಯಾಂಡ್ ಇತಿಹಾಸವನ್ನ ಸಂಪೂರ್ಣವಾಗಿ ಬದಲಿಸಿದ ವ್ಯಕ್ತಿ ಎನಿಸಿಕೊಂಡ. ಈತ ತನ್ನ ಎಂಡಿವೋರ್ ಹಡಗಿನ ಮೂಲಕ ಅಕ್ಟೋಬರ್ 6, 1769ರಲ್ಲಿ ನ್ಯೂಜಿಲ್ಯಾಂಡ್ಗೆ ಭೇಟಿ ನೀಡಿದ. ಇಡೀ ದ್ವೀಪದ ಸುತ್ತ ಸಂಚರಿಸಿ ಅತ್ಯಂತ ನಿಖರವಾದ ನಕ್ಷೆಯನ್ನೇ ತಯಾರಿಸಿದ. ಇದರ ನಂತರವೇ ನ್ಯೂಜಿಲ್ಯಾಂಡ್ ಬ್ರಿಟಿಷರ ವಸಾಹತುವಾಗಿ ಬದಲಾಯಿತು. ಆದರೆ 1836ರಲ್ಲಿ ಪತ್ತೆಯಾದ ಅದೊಂದು ಕಂಚಿನ ಗಂಟೆ ಇತಿಹಾಸದ ಎಲ್ಲ ಲೆಕ್ಕಾಚಾರವನ್ನ ತಲೆಕೆಳಗಾಗಿಸಿತು. ಸ್ನೇಹಿತರೆ, 1836ರ ಒಂದು ಮಧ್ಯಾಹ್ನ ವಿಲಿಯಂ ಕಾಲೆನ್ಸೋ ಎಂಬ ಮಿಷನರಿ ನ್ಯೂಜಿಲ್ಯಾಂಡ್ನ ಉತ್ತರ ದ್ವೀಪದ ಕಾಡಿನ ಹತ್ತಿರವಿರುವ ಮಾವೋರಿ ಹಳ್ಳಿಯೊಂದಕ್ಕೆ ಭೇಟಿ ನೀಡಿದ್ದ. ಅಲ್ಲಿ ಆತ ಕಂಡ ದೃಶ್ಯ ಆತನನ್ನೇ ಬೆಚ್ಚಿ ಬೀಳಿಸಿತು. ಅಲ್ಲಿನ ಮಾವೋರಿ ಮಹಿಳೆಯರು ಒಂದು ಬೃಹತ್ ಕಂಚಿನ ಪಾತ್ರೆಯಲ್ಲಿ ಆಲೂಗಡ್ಡೆ ಬೇಯಿಸುತ್ತಿರುವುದನ್ನು ನೋಡಿ ಕಾಲೆನ್ಸೋ ಹತ್ತಿರ ಹೋದ. ಆಗ ಅದು ಅಡುಗೆ ಪಾತ್ರೆಯಲ್ಲ, ಅದೊಂದು ಹಳೆಯ ಹಡಗಿನ ಗಂಟೆ ಎಂಬುದು ಆತನಿಗೆ ಗೊತ್ತಾಯಿತು. ಕಾಲೆನ್ಸೋ ಆ ಗಂಟೆಯನ್ನ ಹತ್ತಿರದಿಂದ ಪರೀಕ್ಷಿಸಿ ನೋಡಿದ. ಅದರ ಮೇಲಿದ್ದ ಧೂಳು ಮತ್ತು ಮಸಿ ಒರೆಸಿದಾಗ ಆತನಿಗೆ ಅಚ್ಚರಿ ಕಾದಿತ್ತು. ಅದರ ಮೇಲೆ ಆತನಿಗೆ ಅರ್ಥವಾಗದ ವಿಚಿತ್ರವಾದ ಅಕ್ಷರಗಳು ಕೆತ್ತಲ್ಪಟ್ಟಿದ್ವು. ಬ್ರಿಟಿಷರಿಗಿಂತ ಮೊದಲೇ ಇಲ್ಲಿಗೆ ಯಾರೋ ಬಂದಿರಬಹುದು ಎಂಬ ಸಣ್ಣ ಸುಳಿವು ಮೊದಲ ಬಾರಿಗೆ ಆತನಿಗೆ ಸಿಕ್ಕಿತ್ತು. ಕೂಡಲೇ ಆತ ಆ ಮಹಿಳೆಗೆ ಆ ಪಾತ್ರೆಯ ಬಗ್ಗೆ ವಿಚಾರಣೆ ಮಾಡ್ದ.
ಮಾವೋರಿ ಮಹಿಳೆಯರ ಬಳಿ ಈ ಬಗ್ಗೆ ವಿಚಾರಿಸಿದಾಗ ಇದು ಸುಮಾರು 7-8 ತಲೆಮಾರುಗಳಿಂದ ನಮ್ಮ ಕುಟುಂಬದ ಬಳಿ ಇದೆ. ಒಂದು ದೊಡ್ಡ ಬಿರುಗಾಳಿಯ ನಂತರ ಮರದ ಬುಡದ ಅಡಿಯಲ್ಲಿ ಈ ಗಂಟೆ ಪತ್ತೆಯಾಗಿತ್ತು ಅಂತ ಆಕೆ ಉತ್ತರ ಕೊಟ್ಟಿದ್ಲು. ಈ ಮಾತು ಕಾಲನ್ಸೋಗೆ ಆ ಗಂಟೆ ಕನಿಷ್ಠ ಅಂದ್ರೂ 1700ರ ಹಿಂದೆಯೇ ಅಲ್ಲಿತ್ತು ಎಂಬ ಅಂಶ ಆತನಿಗೆ ಮನವರಿಕೆಯಾಗಿತ್ತು. ಇತಿಹಾಸ ಮತ್ತು ವಿಜ್ಞಾನದ ಬಗ್ಗೆ ಅಪಾರ ಆಸಕ್ತಿ ಹೊಂದಿದ್ದ ಆತ ಆ ಗಂಟೆಯನ್ನ ಕೇವಲ ವಸ್ತುವಾಗಿ ನೋಡದೆ ಅದೊಂದು ದೊಡ್ಡ ರಹಸ್ಯದ ಭಾಗವೆಂದು ನಿಶ್ಚಯಿಸಿದ. ಬಳಿಕ ಕಾಲನ್ಸೋ ಆ ಮಾವೋರಿ ಮಹಿಳೆಯರಿಗೆ ಆ ಗಂಟೆಯ ಬದಲಾಗಿ ಆಹಾರ ಬೇಯಿಸಲು ಒಂದು ಕಬ್ಬಿಣದ ಪಾತ್ರೆಯನ್ನು ಕೊಟ್ಟು ಆ ಗಂಟೆಯನ್ನ ತೆಗೆದುಕೊಂಡು ಬಂದ. 1836ರಲ್ಲಿ ವಿಲಿಯಂ ಕಾಲನ್ಸೋ ಈ ಗಂಟೆಯನ್ನ ಪತ್ತೆ ಹಚ್ಚಿದಾಗ ಅದರ ಮೇಲೆ ಕೆತ್ತಲಾಗಿದ್ದ ಅಕ್ಷರಗಳು ಅವರಿಗೆ ಸಂಪೂರ್ಣವಾಗಿ ಆತನಿಗೆ ಅಪರಿಚಿತವಾಗಿದ್ವು. ಅದು ಇಂಗ್ಲಿಷ್ ಅಥವಾ ಯುರೋಪಿನ ಯಾವುದೇ ಭಾಷೆಯಂತೆ ಕಾಣ್ತಿರಲಿಲ್ಲ. ಹಾಗಾಗಿ ಇದನ್ನ ಲಿಪಿ ತಜ್ಞರ ಸಂಶೋಧನೆಗೆ ಕಳುಹಿಸಿಕೊಟ್ಟ. ಕಾಲನ್ಸೋ ಈ ಗಂಟೆಯ ಬರಹದ ಪ್ರತಿಗಳನ್ನು ಮತ್ತು ಫೋಟೋಗ್ರಾಫ್ಗಳನ್ನು ಅಂದಿನ ಕಾಲದ ಪ್ರಸಿದ್ಧ ಭಾಷಾ ತಜ್ಞರಿಗೆ ಮತ್ತು ಭಾರತದಲ್ಲಿದ್ದ ಬ್ರಿಟಿಷ್ ಅಧಿಕಾರಿಗಳಿಗೆ ಕಳುಹಿಸಿಕೊಟ್ಟ. ಭಾರತದ ಇತಿಹಾಸ ಮತ್ತು ಭಾಷೆಗಳ ಮೇಲೆ ಸಂಶೋಧನೆ ನಡೆಸುತ್ತಿದ್ದಂತಹ ವಿದ್ವಾಂಸರು ಅದನ್ನು ಪರೀಕ್ಷಿಸಿದಾಗ ಅದು ಪ್ರಾಚೀನ ತಮಿಳು ಲಿಪಿ ಎಂಬುದು ಖಚಿತವಾಯಿತು. ತಮಿಳು ವಿದ್ವಾಂಸರು ಆ ಗಂಟೆಯ ಮೇಲಿನ ಬರಹವನ್ನ ಡಿಕೋಡ್ ಮಾಡಿದಾಗ ಗೊತ್ತಾಗಿದ್ದು ಏನಂದ್ರೆ ಮುಹೈದ್ದೀನ್ ಬಕ್ಷ್ ಅವರ ಹಡಗಿನ ಗಂಟೆ ಅಂತ ಅದರ ಮೇಲೆ ಬರೆದಿದೆ ಅನ್ನೋದು ಗೊತ್ತಾಯಿತು. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಅಂದ್ರೆ ಅದು ಒಬ್ಬ ಮುಸ್ಲಿಂ ವ್ಯಾಪಾರಿಗೆ ಸೇರಿದ ಹಡಗಿನ ಗಂಟೆ ಎಂಬುದು ಸ್ಪಷ್ಟವಾಯಿತು. ಇತಿಹಾಸಕಾರರು ಆ ಅಕ್ಷರಗಳ ವಿನ್ಯಾಸವನ್ನ ಗಮನಿಸಿ ಇದು ಸುಮಾರು 14ನೆಯ ಅಥವಾ 15ನೆಯ ಶತಮಾನದ ತಮಿಳು ಲಿಪಿಯನ್ನ ಹೋಲುತ್ತೆ ಅಂತ ಅಭಿಪ್ರಾಯಪಟ್ಟರು. ಅಂದ್ರೆ ಬ್ರಿಟಿಷರು ನ್ಯೂಜಿಲೆಂಡ್ಗೆ ಬರುವ ಸುಮಾರು 300 ವರ್ಷಗಳ ಮೊದಲೇ ಈ ಲಿಪಿ ಅಸ್ತಿತ್ವದಲ್ಲಿತ್ತು. ಸ್ನೇಹಿತರೆ, ಮುಂದೆ 1970ರ ದಶಕದಲ್ಲಿ ನ್ಯೂಜಿಲೆಂಡ್ನ ಇತಿಹಾಸಕಾರರು ಮತ್ತು ದಕ್ಷಿಣ ಭಾರತದ ತಮಿಳು ಲಿಪಿ ತಜ್ಞರು ಒಗ್ಗೂಡಿ ಈ ಗಂಟೆಯ ಬಗ್ಗೆ ಮರು ಸಂಶೋಧನೆಯನ್ನು ನಡೆಸಿದ್ರು. ಆಗ ಗೊತ್ತಾಗಿದ್ದು ಏನಂದ್ರೆ ತಮಿಳುನಾಡಿನ ನಾಗಪಟ್ಟಣಂ ಪ್ರಾಚೀನ ಕಾಲದಿಂದಲೂ ಸಮುದ್ರ ವ್ಯಾಪಾರದ ದೊಡ್ಡ ಕೇಂದ್ರವಾಗಿತ್ತು. ಈ ಗಂಟೆಯ ಮೇಲಿರುವ ಮುಹೈದ್ದೀನ್ ಬಕ್ಷಿ ಎಂಬ ಹೆಸರು ಆ ಭಾಗದ ಮುಸ್ಲಿಂ ನಾವಿಕರಲ್ಲಿ ಅಥವಾ ವ್ಯಾಪಾರಿಗಳಲ್ಲಿ ಸಾಮಾನ್ಯವಾಗಿತ್ತು. ಹೀಗಾಗಿ ಈ ಹಡಗು ನಾಗಪಟ್ಟಣಂ ಅಥವಾ ಅದರ ಸುತ್ತಮುತ್ತಲಿನ ಬಂದರುಗಳಿಂದ ಹೊರಟಿರಬಹುದು ಎಂಬ ತೀರ್ಮಾನಕ್ಕೆ ಬಂದರು. ತಮಿಳು ತಜ್ಞರು ಗಮನಿಸಿದ ಮತ್ತೊಂದು ಅಂಶವೆಂದರೆ ಚೋಳ ಸಾಮ್ರಾಜ್ಯ, ವಿಶೇಷವಾಗಿ ರಾಜೇಂದ್ರ ಚೋಳನ ಕಾಲದಲ್ಲಿ ಆಗ್ನೇಯ ಏಷ್ಯಾದ ಶ್ರೀ ವಿಜಯ ಸಾಮ್ರಾಜ್ಯದವರೆಗೂ ಅಂದರೆ ಇಂದಿನ ಇಂಡೋನೇಷ್ಯಾ, ಮಲೇಷ್ಯಾದವರೆಗೂ ತನ್ನ ನೌಕಾಬಲವನ್ನು ವಿಸ್ತರಿಸಿತ್ತು. 14 ಅಥವಾ 15ನೆಯ ಶತಮಾನದವರೆಗೂ ಈ ಭಾಗದಲ್ಲಿ ತಮಿಳು ನಾವಿಕರ ಪ್ರಭಾವ ದಟ್ಟವಾಗಿತ್ತು. ಆ ಸಮಯದಲ್ಲಿ ಯಾವುದೋ ಒಂದು ಹಡಗು ಇಂಡೋನೇಷ್ಯಾದ ದ್ವೀಪಗಳನ್ನು ದಾಟಿ ಸಮುದ್ರದ ಪ್ರವಾಹಕ್ಕೆ ಸಿಲುಕಿ ದಕ್ಷಿಣದ ನ್ಯೂಜಿಲೆಂಡ್ ತೀರಕ್ಕೆ ತಲುಪಿರುವ ಸಾಧ್ಯತೆ ದಟ್ಟವಾಗಿದೆ ಎಂದು ಸಂಶೋಧಕರು ಅಭಿಪ್ರಾಯವನ್ನು ಪಟ್ಟರು. ಸದ್ಯ ಆ ಐತಿಹಾಸಿಕ ತಮಿಳು ಗಂಟೆಯನ್ನ ನ್ಯೂಜಿಲೆಂಡ್ನ ರಾಜಧಾನಿಯಾದ ವೆಲ್ಲಿಂಗ್ಟನ್ ನಗರದಲ್ಲಿರುವ ಮ್ಯೂಸಿಯಂ ಆಫ್ ನ್ಯೂಜಿಲೆಂಡ್ ತೇಪಾಪ ತೌರೆವಾದಲ್ಲಿದೆ. ಈ ಗಂಟೆ ಇಂದಿಗೂ ಸಾವಿರಾರು ಪ್ರವಾಸಿಗರಿಗೆ, ವಿಶೇಷವಾಗಿ ಭಾರತೀಯರಿಗೆ ಒಂದು ಪ್ರಮುಖ ಆಕರ್ಷಣೆಯ ಕೇಂದ್ರವಾಗಿದೆ. ಇತಿಹಾಸದ ಈ ಅದ್ಭುತ ಸಾಕ್ಷಿಯನ್ನ ನ್ಯೂಜಿಲೆಂಡ್ ಸರ್ಕಾರ ತನ್ನ ರಾಷ್ಟ್ರೀಯ ನಿಧಿಯಂತೆ ಕಾಪಾಡಿಕೊಂಡು ಬಂದಿದೆ. ಗೆಳೆಯರೇ, ಇತಿಹಾಸದ ಪುಸ್ತಕಗಳು ನಮಗೆ ಯಾವಾಗಲೂ ಪಶ್ಚಿಮದವರ ಸಾಧನೆಗಳನ್ನೇ ವೈಭೀಕರಿಸಿ ಹೇಳುತ್ತಾ ಬಂದಿವೆ. ಆದರೆ ನ್ಯೂಜಿಲೆಂಡ್ನ ವೆಲ್ಲಿಂಗ್ಟನ್ನ ಮ್ಯೂಸಿಯಂನಲ್ಲಿ ಮೌನವಾಗಿ ಕುಳಿತಿರುವ ಆ ತಮಿಳು ಗಂಟೆ ಇಡೀ ವಿಶ್ವಕ್ಕೆ ಸತ್ಯವನ್ನ ಬಿಚ್ಚಿಡ್ತಾ ಕುಳಿತಿದೆ. ಬ್ರಿಟಿಷರು ಸಮುದ್ರದ ಹಾದಿಯನ್ನು ಹುಡುಕುವ 100 ವರ್ಷಗಳ ಮೊದಲೇ ನಮ್ಮ ತಮಿಳುನಾಡಿನ ಸಾಹಸಿ ನಾವಿಕರು ದಿಗಂತಗಳನ್ನು ಸೀಳಿ ನ್ಯೂಜಿಲೆಂಡ್ನ ಮಣ್ಣಲ್ಲಿ ಭಾರತದ ಅಳಿಸಲಾಗದ ಕುರುಹನ್ನ ಬಿಟ್ಟು ಬಂದಿದ್ರು. ಇದಿಷ್ಟು ತಮಿಳು ಗಂಟೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.